ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮಾತೃ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸಿಟಿಯಲ್ಲಿ ವಯಸ್ಸಿಗೆ ಬಂದಿರುವ ಹುಡುಗಿಯರು ಹಾಗೂ ಹುಡುಗರು ತುಂಬಾನೇ ನಿಗೂಢವಾಗಿ ಬ್ಯಾಕ್ ಟು ಬ್ಯಾಕ್ ಮಿಸ್ಸಿಂಗ್ ಆಗ್ತಿರ್ತಾರೆ. ತಕ್ಷಣ ಈ ಕೇಸ್ ಅನ್ನ ಟೇಕಪ್ ಮಾಡಿದ ಪೊಲೀಸರಿಗೆ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಈ ಕೇಸ್ ನ ಹಿಂದೆ ಇರುವ ಮಿಸ್ಟರಿಯನ್ನ ಸಾಲ್ವ್ ಮಾಡೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ಆದರೆ ಪ್ರತಿಯೊಂದು ಕ್ರೈಮ್ ಸ್ಪಾಟ್ ನಲ್ಲೂ ಕೂಡ ಆ ಕಿಡ್ನಾಪರ್ ಯಾರಿಗೋ ಅರ್ಥವಾಗದ ಒಂದು ಕೋಡ್ ವರ್ಡ್ ಅನ್ನ ಬರೆದು ಹೋಗ್ತಿರ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಮಿಸ್ಸಿಂಗ್ ಆಗ್ತಿರುವ ಹುಡುಗಿಯರು ಹಾಗೂ ಹುಡುಗರು ಏನಾಗ್ತಿದ್ದಾರೆ, ಅವರು ಬದುಕಿದ್ದಾರಾ ಅಥವಾ ಈಗಾಗಲೇ ಕೊಲೆಯಾಗಿದ್ದಾರಾ, ಹಾಗೂ ಚಿತ್ರದ ಹೀರೋ ಪೊಲೀಸರ ಜೊತೆ ಸೇರಿ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ದಿವ್ಯಾ ಎಂಬ ಹುಡುಗಿಗೆ ಅವಳ ಬಾಯ್ ಫ್ರೆಂಡ್ ಕಾಲ್ ಮಾಡಿ, ದಿವ್ಯಾ ಈಗಲೇ ನಿನ್ನನ್ನ ನೋಡ್ಬೇಕು, ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡುವ ಸ್ಪಾಟ್ಗೆ ಬಾ ಅಂತ ಕರೀತಾನೆ. ಅದಕ್ಕೆ ದಿವ್ಯಾ ಹೇಳ್ತಾಳೆ, ಈಗಾಗಲೇ ಲೇಟ್ ಆಗಿದೆ, ಮನೆಯವರ ಕಣ್ ತಪ್ಪಿಸಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ನಿನ್ನನ್ನ ಮೀಟ್ ಮಾಡ್ತೀನಿ. ಆದ್ರೆ ಇವಳ ಬಾಯ್ ಫ್ರೆಂಡ್ ನೋಡಿದ್ರೆ, ಇಲ್ಲ ದಿವ್ಯಾ ನಿನ್ನನ್ನ ನೋಡ್ಲೇಬೇಕು, ಇಲ್ಲಾಂದ್ರೆ ನಾನೇ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಹೆದರಿಕೊಂಡ ದಿವ್ಯಾ, ಸರಿ ಸರಿ ನಾನೇ ಹೊರಗಡೆ ಬರ್ತೀನಿ, ನೀನು ಮನೆಯ ಬಳಿ ಬರ್ಬೇಡ ಅಂತ ರೆಗ್ಯುಲರ್ ಆಗಿ ಮೀಟ್ ಆಗುವ ಜಾಗಕ್ಕೆ ಬಂದು ನೋಡ್ತಾಳೆ. ಆದ್ರೆ ಇವಳ ಬಾಯ್ ಫ್ರೆಂಡ್ ಇರೋದೇ ಇಲ್ಲ. ಆಗಲೇ ಮಧ್ಯರಾತ್ರಿ ಆಗಿದ್ದ ಕಾರಣ ದಿವ್ಯಾಗೆ ಸ್ವಲ್ಪ ಭಯ ಆಗಿ ತಕ್ಷಣವೇ ಕಾಲ್ ಮಾಡ್ತಾಳೆ. ಆದ್ರೆ ಇವಳ ಬಾಯ್ ಫ್ರೆಂಡ್ ನ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಅಷ್ಟರಲ್ಲೇ ಬೀದಿ ಬದಿಯ ಲೈಟ್ ಗಳು ಆಫ್ ಆಗಿ ದಿವ್ಯಾಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲೇ ವಾಪಸ್ ಲೈಟ್ ಆನ್ ಆದಾಗ ನೋಡಿದ್ರೆ ಶಾಕಿಂಗ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಹುಡುಗಿಯರು ಇವಳನ್ನ ಸುತ್ತುವರಿತಾರೆ. ಈಗ ಹೆದರಿಕೊಂಡ ದಿವ್ಯಾ, ಯಾರ್ ನೀವು ಅಂತ ಕೇಳೋಷ್ಟರಲ್ಲೇ ಅವಳನ್ನ ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿಬಿಡ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ವಾಸು ಮಲಗಿರುವಾಗ ತನ್ನ ತಾಯಿ ಬದುಕಿದ್ದಾಗ ತನ್ನ ಜೊತೆ ಹೇಗೆಲ್ಲ ಆಟವಾಡ್ತಿದ್ಲು ಅಂತ ಕನಸು ಬಿದ್ದು ತಕ್ಷಣ ಎಚ್ಚರವಾಗುತ್ತೆ. ಸ್ನೇಹಿತರೆ, ವಾಸುನ ತಾಯಿ ಈತ ಚಿಕ್ಕವನಿರುವಾಗ್ಲೇ ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿರ್ತಾಳೆ. ವಾಸುನ ತಂದೆ ತನ್ನ ಮಗನಿಗೆ ತಾಯಿ ಇಲ್ಲ ಅನ್ನೋಕೊರ್ಗು ಬರಬಾರ್ದು ಅಂತ ತನ್ನ ಮಗನನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಿರ್ತಾನೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ರಾಜೇಶ್ ಮಿಸ್ಸಿಂಗ್ ಆಗಿರುವ ಆ ದಿವ್ಯಾಳ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ದಿವ್ಯಾ ಮಿಸ್ಸಿಂಗ್ ಆಗಿದ್ದ ಆ ಏರಿಯಾದಲ್ಲಿದ್ದ ರೌಡಿ ಶೀಟರ್ ಗಳ ಮೇಲೆ ಅನುಮಾನ ಬಂದು ಅವರನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾನೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ರಾಜೇಶ್ ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ, ಮಿಸ್ಸಿಂಗ್ ಆಗಿರುವ ದಿವ್ಯಾಳ ರೀತಿನೇ ಈ ಹಿಂದೆ ಕೂಡ ಹಲವಾರು ಜನ ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಈಗ ಆ ರೌಡಿಗಳು, ಸರ್ ನಮ್ಮ ಮಾತನ್ನ ನಂಬಿ ಈ ಹುಡುಗಿಯರ ಮಿಸ್ಸಿಂಗ್ ಕೇಸ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಮತ್ತೊಂದು ಕಡೆ ಕಿಡ್ನಾಪ್ ಆಗಿದ್ದ ದಿವ್ಯಾ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ಅಷ್ಟಕ್ಕೂ ಯಾರ್ ನೀವು, ನನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ ಅಂತ ಬೇಡಿಕೊಳ್ತಾಳೆ. ಅದಕ್ಕೆ ಕಿಡ್ನಾಪ್ ಮಾಡಿದ್ದ ಆ ಮಹಿಳೆಯರು ವಿಚಿತ್ರವಾಗಿ ನಗುತ್ತಾ, ಈ ಜಾಗಕ್ಕೆ ಬಂದ ನಂತರ ಯಾರು ಕೂಡ ಜೀವಂತವಾಗಿ ಹೊರಗಡೆ ಹೋಗೋದಿಲ್ಲ, ನೀನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ, ನಿನ್ನ ಜೀವದ ಆಸೆಯನ್ನ ಬಿಟ್ಟು ಬಿಡು ಅಂತ ವಿಚಿತ್ರವಾಗಿ ನಗ್ತಾಳೆ. ಮತ್ತೊಂದು ಕಡೆ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವ ಸ್ವಾಮಿ ಎಂಬ ಸೈನ್ಸ್ ಪ್ರೊಫೆಸರ್ ನನ್ನ ನೋಡ್ತೀವಿ. ಸ್ವಾಮಿ ಮನುಷ್ಯರ ಸಬ್ ಕಾನ್ಶಿಯಸ್ ಮೈಂಡ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ, ಅದು ತುಂಬಾನೇ ಪವರ್ಫುಲ್, ನಾವು ಮನಸ್ಸು ಮಾಡಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ಏನನ್ನ ಬೇಕಾದ್ರೂ ಅಚೀವ್ ಮಾಡಬಹುದು ಅಂತ ಪಾಠ ಮಾಡ್ತಿರ್ತಾನೆ. ಈ ಕಡೆ ವಾಸುನ ತಂದೆಗೆ ಆಗಾಗ ಎದೆನೋವು ಬರ್ತಿದ್ದ ಕಾರಣ ಅವರನ್ನ ಕರೆದುಕೊಂಡು ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಬಂದಿರ್ತಾನೆ. ರಿಸೆಪ್ಷನ್ ಬಳಿ ವೇಟ್ ಮಾಡ್ತಿರುವಾಗ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಮಾನ್ವಿತಾ ಎಂಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಲನ್ನ ನೋಡಿ ತುಂಬಾನೇ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ತನ್ನ ತಂದೆಯ ಚೆಕಪ್ ಮುಗಿದ ನಂತರ ತನಗೆ ಡಿಪ್ರೆಷನ್ ಇದೆ ಅಂತ ಸುಳ್ಳು ಹೇಳ್ಕೊಂಡು ಮಾನ್ವಿತಾ ಬಳಿ ಹೋಗಿ ಆಕೆಯನ್ನ ಪರಿಚಯ ಮಾಡಿಕೊಳ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಆಗಾಗ ಇಬ್ಬರು ಟ್ರೀಟ್ಮೆಂಟ್ಗೆ ಅಂತ ಮೀಟ್ ಆಗ್ತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಮತ್ತೊಬ್ಬಳು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವಳ ತಂದೆ ತಾಯಿ ಇನ್ಸ್ಪೆಕ್ಟರ್ ರಾಜೇಶ್ ಬಳಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಈಗ ರಾಜೇಶ್ ಹಾಗೂ ಅವನ ಟೀಮ್ಗೆ ತಲೆ ಕೆಡುತ್ತೆ, ಯಾಕಂದ್ರೆ ಆ ಕಿಡ್ನಾಪರ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರೋದಿಲ್ಲ. ಸಿಟಿಯಲ್ಲಿ ರ್ಯಾಂಡಮ್ ಆಗಿ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಿರ್ತಾನೆ, ಜೊತೆಗೆ ಸ್ಪಾಟ್ ನಲ್ಲಿ ಯಾವುದೇ ಸಣ್ಣ ಎವಿಡೆನ್ಸ್ ಅನ್ನ ಕೂಡ ಬಿಡ್ತಿರೋದಿಲ್ಲ. ರಾಜೇಶ್ ಅದನ್ನೇ ಯೋಚನೆ ಮಾಡ್ತಾ ಮನೆಗೆ ಹೋದಾಗ ನಮಗೆ ಗೊತ್ತಾಗೋದೇನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಮಾನ್ವಿತಾ ಈ ರಾಜೇಶ್ ನ ಮಗಳೇ ಆಗಿರ್ತಾಳೆ. ಈಗ ಎನ್ಕ್ವೈರಿ ಮಾಡಿದಾಗ ಕೊನೆಯದಾಗಿ ಮಿಸ್ಸಿಂಗ್ ಆಗಿರುವ ಆ ಹುಡುಗಿ ಪ್ರೊಫೆಸರ್ ಸ್ವಾಮಿ ಕೆಲಸ ಮಾಡ್ತಿರುವ ಕಾಲೇಜ್ ನಲ್ಲೇ ಓದ್ತಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣ ಕಾಲೇಜ್ಗೆ ಹೋಗಿ ಪ್ರೊಫೆಸರ್ ಸ್ವಾಮಿಯನ್ನ ಮೀಟ್ ಮಾಡಿ ಪದೇ ಪದೇ ನಡೀತಿರುವ ಕಿಡ್ನಾಪ್ ಕೇಸ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಿಸ್ಸಿಂಗ್ ಆಗಿರುವ ಆ ಹುಡುಗಿಯ ಫ್ರೆಂಡ್ಸ್ ಗಳನ್ನ ವಿಚಾರಿಸಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಆ ಹುಡುಗಿಯರನ್ನ ಎನ್ಕ್ವೈರಿ ಮಾಡ್ತಾನೆ. ಆದರೆ ಅದರಿಂದ ರಾಜೇಶ್ಗೆ ಯಾವುದೇ ಕ್ಲೂ ಆಗ್ಲಿ ಇನ್ಫಾರ್ಮೇಶನ್ ಆಗ್ಲಿ ಸಿಗೋದಿಲ್ಲ. ಈ ಕಡೆ ವಾಸು ಹಾಗೂ ಮಾನ್ವಿತಾ ಎಂದಿನಂತೆ ಮೀಟ್ ಮಾಡಿ
ಒಂದು ರೆಸ್ಟೋರೆಂಟ್ ನಲ್ಲಿ ಮಾತನಾಡ್ತಾ ಕೂತಿರೋದನ್ನ ನೋಡ್ತೀವಿ. ವಾಸು ಕ್ಯಾಶುವಲ್ ಆಗಿ ಮಾತನಾಡ್ತಾ, ಮಾನ್ವಿತಾ, ನನ್ನ ತಾಯಿ ನಾನು ಚಿಕ್ಕವನಿದ್ದಾಗ ನನಗೊಂದು ಕೋಡ್ ವರ್ಡ್ ಲ್ಯಾಂಗ್ವೇಜ್ ಅನ್ನ ಹೇಳಿಕೊಟ್ಟಿದ್ಲು. ಇನ್ ಮುಂದೆ ನಾವಿಬ್ರು ಇದೇ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಚಾಟ್ ಮಾಡೋಣ ಅಂತ ಅವಳಿಗೆ ಹೇಳಿಕೊಡ್ತಾನೆ. ಎಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಸಿಟಿಯಲ್ಲಿ ವಿದ್ಯೆ ಎಂಬ ಮತ್ತೊಬ್ಬಳು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ರಾಜೇಶ್ಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಆ ಹುಡುಗಿಯ ಸ್ಕೂಟರ್ ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿ ಪೊಲೀಸರಿಗೆ ಸಿಕ್ಕಿರುತ್ತೆ. ತಕ್ಷಣ ಆ ಹುಡುಗಿಯ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಕಿಡ್ನಾಪರ್ ಆ ಹುಡುಗಿಗೆ ಫೇಕ್ ಕಾಲ್ ಅನ್ನ ಮಾಡಿ ಈ ಜಾಗಕ್ಕೆ ಕರೆಸಿಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಈಗ ಆ ಹುಡುಗಿಯ ಸ್ಕೂಟರ್ ಅನ್ನೇ ಚೆಕ್ ಮಾಡ್ತಿರುವಾಗ ಸೀಟ್ ನ ಮೇಲಿದ್ದ ಧೂಳಿನ ಮೇಲೆ ಏನೋ ವಿಚಿತ್ರವಾದ ಕೋಡ್ ವರ್ಡ್ಸ್ ಅನ್ನ ಬರ್ದಿರೋದನ್ನ ಅಬ್ಸರ್ವ್ ಮಾಡುತ್ತಾನೆ. ತಕ್ಷಣ ಅದನ್ನ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರಿಗೆ ಕಳುಹಿಸಿಕೊಟ್ಟು ಆದಷ್ಟು ಬೇಗ ಡಿಕೋಡ್ ಮಾಡಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸ್ವಾಮಿ ಕೆಲಸ ಮಾಡ್ತಿದ್ದ ಆ ಕಾಲೇಜ್ ನಲ್ಲಿ ಇಬ್ಬರು ಸ್ಟಾಫ್ ಗಳು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಇಬ್ಬರ ಮದುವೆಗೆ ಮನೆಯಲ್ಲಿ ಒಪ್ಪದ ಕಾರಣ ಮುಂದೇನ್ ಮಾಡೋದು ಅಂತ ತುಂಬಾನೇ ಬೇಜಾರಲ್ಲಿ ಮಾತನಾಡ್ತಾ ಕೂತಿರೋದನ್ನ ಸ್ವಾಮಿ ಕೇಳಿಸಿಕೊಳ್ತಾನೆ. ಸ್ವಾಮಿ ಅವರಿಬ್ಬರಿಗೆ ಧೈರ್ಯ ಹೇಳ್ತಾ, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ್ದೀರಾ, ನೀವು ಮದುವೆ ಆಗಬೇಕಾಗಿರೋದು ನಿಮಗಿರುವ ಹಕ್ಕು, ನೀವೇನೋ ಯೋಚನೆ ಮಾಡ್ಬೇಡಿ, ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರಾಜೇಶ್ ತನ್ನ ಟೀಮ್ ನ ಜೊತೆ ನೈಟ್ ರೌಂಡ್ಸ್ಗೆ ಅಂತ ಹೋಗಿದ್ದಾಗ ರಸ್ತೆಯಲ್ಲಿ ಒಬ್ಬಳು ಹುಡುಗಿ ನಿಂತಿರೋದನ್ನ ನೋಡ್ತಾನೆ. ಯಾರ್ ನೀನು, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ, ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರೋದು ಗೊತ್ತಿಲ್ವಾ ಅಂತ ರೇಗ್ತಾನೆ. ಸರ್, ನಾನು ನನ್ನ ಫ್ರೆಂಡ್ಸ್ ಪಾರ್ಟಿಗೆ ಹೋಗ್ತಿದ್ದೀವಿ, ಅವರಿಗೇನೆ ವೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಸರಿ, ಇಷ್ಟೊತ್ತಲ್ಲಿ ಒಬ್ಬಳೆ ಓಡಾಡೋದು ತುಂಬಾನೇ ಡೇಂಜರ್, ಆದಷ್ಟು ಬೇಗ ಇಲ್ಲಿಂದ ಹೋಗು ಅಂತ ಹೇಳಿ ಅಲ್ಲಿಂದ ಮುಂದೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಮತ್ತಿಬ್ಬರು ಹುಡುಗಿಯರು ರಾತ್ರಿ ಹೊತ್ತು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಸಿಕ್ತಿಲ್ಲ ಅಂತ ತಮ್ಮ ಮನೆಗೆ ನಡೆದುಕೊಂಡೇ ಹೋಗ್ತಿರ್ತಾರೆ. ರಾಜೇಶ್ ಅವರಿಗೂ ಕೂಡ ಈ ಹಿಂದೆ ಆ ಹುಡುಗಿಗೆ ಹೇಳಿದ್ದ ಹಾಗೇನೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಆದಷ್ಟು ಬೇಗ ಮನೆಗೆ ಹೋಗಿ ಸೇರಿಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟರಲ್ಲೇ ರಾಜೇಶ್ ಸ್ವಲ್ಪ ಸಮಯದ ಮುಂಚೆ ಒಬ್ಬಳು ಹುಡುಗಿಯ ಜೊತೆ ಮಾತನಾಡಿದ್ದ ಅಲ್ವಾ, ಆ ಹುಡುಗಿ ನಿಂತಿದ್ದ ಜಾಗದಲ್ಲಿ ವಿಚಿತ್ರ ರೀತಿಯಲ್ಲಿ ಹೊಗೆ ತುಂಬಿಕೊಂಡಿರುತ್ತೆ. ಅನುಮಾನ ಬಂದು ತಕ್ಷಣವೇ ಅಲ್ಲಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಹುಡುಗಿಯನ್ನ ಕೂಡ ಆಗಲೇ ಕಿಡ್ನಾಪ್ ಮಾಡಿರ್ತಾರೆ. ಈಗ ತಮ್ಮ ಬೆನ್ನ ಹಿಂದೆನೆ ಒಬ್ಬಳು ಹುಡುಗಿಯ ಕಿಡ್ನಾಪ್ ಆಯ್ತಲ್ಲ ಅಂತ ರಾಜೇಶ್ ಹಾಗೂ ಅವನ ಟೀಮ್ಗೆ ತುಂಬಾನೇ ಶಾಕ್ ಆಗುತ್ತೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಸಿಟಿಯಲ್ಲಿ ಮತ್ತೊಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ ರಾಜೇಶ್ಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಈ ಹಿಂದೆ ಕಿಡ್ನಾಪ್ ಆಗಿದ್ದ ಒಬ್ಬಳು ಹುಡುಗಿಯ ಸ್ಕೂಟರ್ ನ ಮೇಲೆ ಕೋಡ್ ವರ್ಡ್ ಸಿಕ್ಕಿತ್ತಲ್ವಾ, ಅದೇ ರೀತಿಯ ಕೋಡ್ ವರ್ಡ್ ಸಿಗುತ್ತೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ವಾಸು ಹಾಗೂ ಮಾನ್ವಿತಾ ಒಂದು ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾರೆ. ಆಗ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದ ಮಾಸ್ಕ್ ಹಾಕಿಕೊಂಡಿದ್ದ ಹುಡುಗಿಯರು ಅಲ್ಲಿಗೆ ಬಂದು ಮಾನ್ವಿತಾಳನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ತಕ್ಷಣ ವಾಸು ಅವರ ಜೊತೆ ಫೈಟ್ ಮಾಡಿ ಹೊಡೆದು ಓಡಿಸಿ ಬಿಡುತ್ತಾನೆ. ನಂತರ ಇಲ್ಲಿರೋದು ಸೇಫ್ ಅಲ್ಲ ಅಂತ ಮಾನ್ವಿತಾಳನ್ನ ಅವಳ ಮನೆಯ ಬಳಿ ಡ್ರಾಪ್ ಮಾಡೋದಕ್ಕೆ ಅಂತ ಹೋದಾಗ ಅವಳ ತಂದೆ ರಾಜೇಶ್ ನೋಡಿಬಿಡುತ್ತಾನೆ. ರಾಜೇಶ್ಗೆ ತುಂಬಾನೇ ಕೋಪ ಬಂದು ಯಾರಾತ ಅವನ ಜೊತೆ ಯಾಕೆ ಸುತ್ತಾಡ್ತಿದ್ಯಾ ಅಂತ ತನ್ನ ಮಗಳ ಮೊಬೈಲ್ ಅನ್ನ ಚೆಕ್ ಮಾಡ್ತಾನೆ. ಇಬ್ಬರ ವಾಟ್ಸ್ಆಪ್ ಚಾಟ್ ಅನ್ನ ಚೆಕ್ ಮಾಡಿದಾಗ ರಾಜೇಶ್ಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸಾರಿ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ತಿರುವ ಕೋಡ್ ವರ್ಡ್ಸ್ ನಲ್ಲಿ ಇವರಿಬ್ಬರು ಕೂಡ ಚಾಟ್ ಮಾಡಿಕೊಳ್ತಿರ್ತಾರೆ. ಹಾಗಾದ್ರೆ ತನ್ನ ಮಗಳು ಪ್ರೀತಿ ಮಾಡ್ತಿರುವ ಆ ವಾಸುನೆ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಿರುವ ಆ ಕಿಡ್ನಾಪರ್ ಆಗಿರ್ಬೋದಾ ಅಂತ ರಾಜೇಶ್ಗೆ ಅನುಮಾನ ಶುರುವಾಗುತ್ತೆ. ತಕ್ಷಣ ವಾಸುನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವನ ಮನೆಗೆ ಹೋದಾಗ ಅವನ ತಂದೆ ಇರ್ತಾನೆ. ತಕ್ಷಣ ವಾಸುನ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಗೋಡೆ ಮೇಲೆಲ್ಲ ಅದೇ ರೀತಿಯ ಕೋಡ್ ವರ್ಡ್ಸ್ ನಲ್ಲಿ ಏನೇನೋ ಬರ್ದಿರ್ತಾನೆ. ಈ ಕಡೆ ವಾಸು ಹಾಗೂ ಮಾನ್ವಿತಾ ಒಂದು ಎಕ್ಸಿಬಿಷನ್ಗೆ ಬಂದಿರ್ತಾರೆ. ಮಾನ್ವಿತಾ ವಾಶ್ರೂಮ್ಗೆ ಅಂತ ಆ ಕಡೆ ಹೋಗ್ತಿದ್ದ ಹಾಗೆ ಈ ಬಾರಿ ಕಪ್ಪು ಬಣ್ಣದ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಹುಡುಗರು ಬಂದು ವಾಸುನ ಮೇಲೆ ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ವಾಸು ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜೇಶ್ ವಾಸುನನ್ನ ಅರೆಸ್ಟ್ ಮಾಡ್ತಾನೆ. ವಾಸು ತಾನು ಕಿಡ್ನಾಪರ್ ಅಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ರಾಜೇಶ್ ಮಾತ್ರ ಅವನ ಮಾತನ್ನೇ ಕೇಳದೆ ಅರೆಸ್ಟ್ ಮಾಡ್ಕೊಂಡು ಎಳೆದುಕೊಂಡು ಹೋಗ್ತಾನೆ. ಮತ್ತೊಂದು ಕಡೆ ಮಾನ್ವಿತಾ ವಾಶ್ರೂಮ್ಗೆ ಅಂತ ಹೋಗಿದ್ಲಲ್ವಾ, ಆಕೆ ಹೊರಗಡೆ ಬರ್ತಿದ್ದ ಹಾಗೆ ಮಾಸ್ಕ್ ಹಾಕಿಕೊಂಡಿದ್ದ ಆ ಹುಡುಗರು ಅವಳನ್ನ ಕಿಡ್ನಾಪ್ ಮಾಡಿಕೊಂಡು ಹೊರಟು ಹೋಗ್ತಾರೆ. ಈ ಕಡೆ ರಾಜೇಶ್ ವಾಸುಗೆ ಸರಿಯಾಗಿ ಹೊಡೆದು ಟಾರ್ಚರ್ ಮಾಡ್ತಾ ಹೇಳೋ ಕಿಡ್ನಾಪ್ ಮಾಡ್ತಿರುವ ಹುಡುಗಿಯರು ಎಲ್ಲಿದ್ದಾರೆ, ಅವರಿಗೆ ಏನ್ ಮಾಡಿದೆ ಅಂತ ಎನ್ಕ್ವೈರಿ ಮಾಡ್ತಿರ್ತಾನೆ. ಅದಕ್ಕೆ ವಾಸು, ಸರ್ ನನ್ನ ಮಾತನ್ನ ನಂಬಿ ನಾನು ಯಾರನ್ನ ಕೂಡ ಕಿಡ್ನಾಪ್ ಮಾಡಿಲ್ಲ, ನಾನು ಹಾಗೂ ಮಾನ್ವಿತಾ ಎಕ್ಸಿಬಿಷನ್ಗೆ ಹೋಗಿದ್ವಿ ಅಷ್ಟೇ, ಈಗಲೂ ಕೂಡ ನಮ್ಮನ್ನೇ ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲೇ ಗಾಬರಿಯಾಗಿ ಓಡಿ ಬಂದ
ಒಬ್ಬ ಕಾನ್ಸ್ಟೇಬಲ್, ಸರ್ ನಿಮ್ಮ ಮಗಳು ಮಾನ್ವಿತಾಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ಶಾಕ್ ಆದ ರಾಜೇಶ್, ಈ ವಾಸು ನೋಡಿದ್ರೆ ನಮ್ಮ ಕಸ್ಟಡಿಯಲ್ಲೇ ಇದ್ದಾನೆ, ಹೀಗಿರುವಾಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾರೋ ಅಂತ ತುಂಬಾನೇ ತಲೆ ಕೆಡುತ್ತೆ. ಹಾಗಾದ್ರೆ ಈ ವಾಸು ಕಿಡ್ನಾಪರ್ ಅಲ್ಲ, ಇದನ್ನೆಲ್ಲ ಮಾಡ್ತಿರೋದು ಬೇರೆ ಯಾರು ಅಂತ ರಾಜೇಶ್ಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ವಾಸುನ ತಂದೆ ಲಾಯರ್ನ ಜೊತೆ ಬಂದು ತನ್ನ ಮಗನಿಗೆ ಬೇಲ್ ಕೊಡಿಸಿ ಬಿಡಿಸಿಕೊಳ್ತಾನೆ. ಈಗ ರಾಜೇಶ್ ವಾಸುನನ್ನ ರಿಲೀಸ್ ಮಾಡೋದಕ್ಕೂ ಮುಂಚೆ, ನೀನು ನನ್ನ ಮಗಳ ಜೊತೆ ಒಂದು ಕೋಡ್ ವರ್ಡ್ ನಲ್ಲಿ ಮೆಸೇಜ್ ಮಾಡಿದ್ಯಾ, ಅದೇ ರೀತಿಯ ಕೋಡ್ ವರ್ಡ್ ಅನ್ನ ಆ ಕಿಡ್ನಾಪರ್ ಪ್ರತಿಯೊಂದು ಕ್ರೈಮ್ ಸ್ಪಾಟ್ ನಲ್ಲೂ ಬಿಟ್ಟು ಹೋಗ್ತಿದ್ದಾನೆ, ನಿನಗೆ ಆ ಕೋಡ್ ಲ್ಯಾಂಗ್ವೇಜ್ ಹೇಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ವಾಸು ಹೇಳ್ತಾನೆ, ಸರ್ ಆ ಕೋಡ್ ಲ್ಯಾಂಗ್ವೇಜ್ ಅನ್ನ ನನ್ನ ತಾಯಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿಕೊಟ್ಟಿದ್ದು ಅಂತ. ಅಲ್ಲಿಂದ ಮನೆಗೆ ಬಂದ ನಂತರ ಅಪ್ಪ ಅಮ್ಮನಿಗೆ ಏನಾಗಿತ್ತು ಅಂತ ವಾಸು ವಿಚಾರಿಸ್ತಾನೆ. ಅದಕ್ಕೆ ವಾಸುನ ತಂದೆ ಹೇಳೋದೇನಂದ್ರೆ, ನಾನು ಎಂದಿನಂತೆ ಒಂದು ದಿನ ಆಫೀಸ್ಗೆ ಹೋಗಿ ವಾಪಸ್ ಸಾಯಂಕಾಲ ಮನೆಗೆ ಬಂದು ನೋಡಿದ್ರೆ ನಿನ್ನ ತಾಯಿ ಕಾಣಿಸ್ತಿರ್ಲಿಲ್ಲ. ತಕ್ಷಣ ಒಳಗಡೆ ಬಂದು ನೋಡಿದ್ರೆ ಮನೆಯೆಲ್ಲ ರಕ್ತಸಿಕ್ತವಾಗಿತ್ತು. ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸರು ಆವತ್ತಿನಿಂದ ಎಷ್ಟೇ ಹುಡುಕಿದ್ರು ಕೂಡ ನಿನ್ನ ತಾಯಿಗೆ ಏನಾಯ್ತು, ಆಕೆ ಈಗ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೊಂದು ಕಡೆ ರಾಜೇಶ್ ತನ್ನ ಮಗಳ ಕೇಸನ್ನೇ ಎನ್ಕ್ವೈರಿ ಮಾಡ್ತಿರುವಾಗ ಅಲ್ಲಿಗೆ ಸ್ವಾಮಿಯ ಕಾಲೇಜ್ನಲ್ಲಿ ಮದುವೆ ಆಗಿದ್ದ ಆ ಹುಡುಗಿ ಬರ್ತಾಳೆ. ಏನ್ ವಿಷಯ ಅಂತ ವಿಚಾರಿಸಿದಾಗ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ನನ್ನ ಗಂಡ 2 ದಿನಗಳಿಂದ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಮತ್ತಷ್ಟು ವಿಚಾರಿಸಿದಾಗ, ಸರ್ ನಾನು ಸ್ವಾಮಿ ಅವರ ಕಾಲೇಜ್ನಲ್ಲೇ ಕೆಲಸ ಮಾಡ್ತಿರೋದು, ನಾನು ಹಾಗೂ ನನ್ನ ಗಂಡ ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತ ಒದ್ದಾಡ್ತಿದ್ದಾಗ ಸ್ವಾಮಿ ಅವರೇ ಮುಂದೆ ನಿಂತು ನಮಗೆ ಮದ್ವೆ ಮಾಡಿಸಿದ್ರು. ನಮ್ಮ ರೀತಿನೇ ಪ್ರೀತಿ ಮಾಡ್ತಿದ್ದ ಹಲವಾರು ಜನ ಜೋಡಿಗಳಿಗೆ ಸ್ವಾಮಿ ಅವರೇ ಮದ್ವೆ ಮಾಡಿಸಿದ್ದಾರೆ ಅಂತ ಹೇಳ್ತಾಳೆ. ಈಗ ರಾಜೇಶ್ಗೆ ಮಿಸ್ಸಿಂಗ್ ಆಗಿರುವ ಆಲ್ಮೋಸ್ಟ್ ಎಲ್ಲ ಹುಡುಗಿಯರು ಹಾಗೂ ಹುಡುಗರು ಸ್ವಾಮಿಗೆನೆ ಸಂಬಂಧಪಟ್ಟಿರೋರು ಅಂತ ಅರ್ಥ ಆಗುತ್ತೆ. ಈಗ ಚಿತ್ರದಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈಗ ರಾಜೇಶ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇದುವರೆಗೂ ಕಿಡ್ನಾಪ್ ಆಗಿರುವ ಎಲ್ಲ ಹುಡುಗ ಹಾಗೂ ಹುಡುಗಿಯರು ಸ್ವಾಮಿಯ ಹಿಂದೆ ನಿಂತು ಆತ ಹೇಗೆ ಪೂಜೆ ಮಾಡ್ತಾನೋ ಅದೇ ರೀತಿ ಪೂಜೆ ಮಾಡ್ತಿರ್ತಾರೆ. ಅದು ಕೂಡ ಒಂದು ಮಹಿಳೆಯ ವಿಗ್ರಹಕ್ಕೇನೆ ಪೂಜೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ತಾವು ಕಿಡ್ನಾಪ್ ಮಾಡಿದ್ದ ಒಬ್ಬಳು ಹುಡುಗಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು ಅಂತ ಗೊತ್ತಾಗಿ ಸ್ವಾಮಿ ಅವಳಿಗೆ ಸರಿಯಾಗಿ ಹೊಡಿತಾನೆ. ಅದಕ್ಕೆ ಆ ಹುಡುಗಿ ಅಳುತ್ತಾ, ಸರ್ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ಯಾಕಂದ್ರೆ ನನ್ನ ತಾಯಿಗೆ ಕಣ್ಣುಗಳು ಕಾಣೋದಿಲ್ಲ, ನನ್ನನ್ನ ಬಿಟ್ರೆ ನನ್ನ ತಾಯಿಯನ್ನ ನೋಡಿಕೊಳ್ಳೋದಕ್ಕೆ ಬೇರೆ ಯಾರು ಕೂಡ ಇಲ್ಲ ಅಂತ ಬೇಡಿಕೊಳ್ತಾಳೆ. ಈಗ ಆ ಹುಡುಗಿ ತನ್ನ ತಾಯಿಗೆ ಕಣ್ಣುಗಳು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ದ ಹಾಗೆ ಸ್ವಾಮಿ ತುಂಬಾನೇ ಎಮೋಷನಲ್ ಆಗ್ತಾನೆ. ತಕ್ಷಣ ತನ್ನ ಟೀಮ್ ನವರಿಗೆ ಈ ಹುಡುಗಿಗೆ ಏನು ಕೂಡ ಮಾಡ್ಬಿಡಿ, ತಕ್ಷಣವೇ ಇವಳ ಮನೆಗೆ ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ನಂತರ ಸ್ವಾಮಿ ಸತ್ತು ಹೋಗಿರುವ ತನ್ನ ತಾಯಿಯ ಡೆಡ್ ಬಾಡಿಯನ್ನ ಪ್ರಿಸರ್ವ್ ಮಾಡಿರುವ ಜಾಗಕ್ಕೆ ಬಂದು ತುಂಬಾನೇ ಅಳ್ತಾನೆ. ಅಮ್ಮ ಒಂದು ಸಾರಿ ನನ್ನ ಜೊತೆ ಮಾತಾಡು, ನಿನ್ನನ್ನ ಬಿಟ್ರೆ ಈ ಜಗತ್ತಲ್ಲಿ ನನ್ನನ್ನ ಪ್ರೀತಿ ಮಾಡೋರು ಬೇರೆ ಯಾರು ಕೂಡ ಇಲ್ಲ, ನೀನಿಲ್ಲದೆ ನನ್ನ ಕೈಲಿ ಬದುಕೋದಕ್ಕೆ ಸಾಧ್ಯವಾಗ್ತಿಲ್ಲ, ದಯವಿಟ್ಟು ಒಂದು ಸಾರಿ ನನ್ನ ಜೊತೆ ಮಾತನಾಡು ಅಂತ ತುಂಬಾನೇ ಅಳ್ತಿರ್ತಾನೆ. ಈ ಕಡೆ ಸ್ವಾಮಿಯ ಅಸಿಸ್ಟೆಂಟ್ ಗಳು ಮಾನ್ವಿತಾಗೆ ತುಂಬಾನೇ ಟಾರ್ಚರ್ ಮಾಡಿ, ನಮ್ಮ ಬಾಸ್ ಯೂಸ್ ಮಾಡುವ ಆ ಕೋಡ್ ಲ್ಯಾಂಗ್ವೇಜ್ ನಿನಗೆ ಹೇಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾರೆ. ಅದಕ್ಕೆ ಮಾನ್ವಿತಾ ಹೆದರಿಕೊಂಡು ಆ ಕೋಡ್ ಲ್ಯಾಂಗ್ವೇಜ್ ಅನ್ನ ನನ್ನ ಬಾಯ್ ಫ್ರೆಂಡ್ ವಾಸು ಹೇಳಿಕೊಟ್ಟಿದ್ದು ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ರಾಜೇಶ್ಗೆ ಸ್ವಾಮಿ ಮೇಲೆ ಅನುಮಾನ ಬಂದಿತ್ತಲ್ವಾ. ತಕ್ಷಣ ಸ್ವಾಮಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಆತ ಕೆಲಸ ಮಾಡ್ತಿದ್ದ ಕಾಲೇಜ್ಗೆ ಹೋಗಿ ವಿಚಾರಿಸಿದ್ರೆ ಕಳೆದ 1 ವಾರದಿಂದ ಆತ ಕೆಲಸಕ್ಕೇನೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆ ಸ್ವಾಮಿ ಅಂಜಲಿ ಎಂಬ ಒಬ್ಬಳು ನ್ಯೂರಾಲಜಿಸ್ಟ್ ಡಾಕ್ಟರ್ ಅನ್ನ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಟುಕೊಂಡಿರ್ತಾನೆ. ಮಾನ್ವಿತಾ ತನ್ನನ್ನ ಕೂಡಿ ಹಾಕಿರುವ ಸೆಲ್ನ ಒಳಗಡೆ ವಾಸುನ ಡ್ರಾಯಿಂಗ್ ಅನ್ನ ಬರೆದು ಐ ಲವ್ ಯು ಅಂತ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಬರ್ದಿರೋದನ್ನ ಅಂಜಲಿ ನೋಡ್ತಾಳೆ. ಈಗ ಅಂಜಲಿ ಕೂಡ ಶಾಕ್ ಆಗಿ ಈ ಕೋಡ್ ಲ್ಯಾಂಗ್ವೇಜ್ ಅನ್ನ ನಿನಗೆ ಹೇಳಿಕೊಟ್ಟಿದ್ಯಾರು ಅಂತ ವಿಚಾರಿಸ್ತಾಳೆ. ಅದಕ್ಕೆ ಮಾನ್ವಿತಾ ತುಂಬಾನೇ ಕೋಪದಲ್ಲಿ, ಎಷ್ಟು ಜನಕ್ಕೆ ಅಂತ ಹೇಳೋದು, ಇದನ್ನ ನನ್ನ ಬಾಯ್ ಫ್ರೆಂಡ್ ವಾಸು ಹೇಳಿಕೊಟ್ಟಿದ್ದು ಅಂತ. ಅದೇ ಸಮಯಕ್ಕೆ ಸ್ವಾಮಿಯ ಹುಡುಗರು ವಾಸುನನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಎಳೆದುಕೊಂಡು ಬರ್ತಾರೆ. ಸ್ನೇಹಿತರೆ, ಸ್ವಾಮಿಯ ಹುಡುಗರು ಯಾರನ್ನೇ ಕಿಡ್ನಾಪ್ ಮಾಡಿದ್ರು ಕೂಡ ಮೊದಲಿಗೆ ಅವರನ್ನ ಒಂದು ಲ್ಯಾಬ್ ನ ಒಳಗಡೆ ಕರೆದುಕೊಂಡು ಹೋಗ್ತಿರ್ತಾರೆ. ಆಗ ಸ್ವಾಮಿ ಅಂಜಲಿಯನ್ನ ಅಲ್ಲಿಗೆ ಕರೆದುಕೊಂಡು ಬಂದು ಕಿಡ್ನಾಪ್ ಮಾಡಿರುವ ಹುಡುಗ ಅಥವಾ ಹುಡುಗಿಯ ಸಬ್ ಕಾನ್ಶಿಯಸ್ ಮೈಂಡ್ ನ ಒಳಗಡೆ ಒಂದು ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿಸ್ತಿರ್ತಾನೆ. ಡಾಕ್ಟರ್ ಅಂಜಲಿಗೆ ಈ ಕೆಲಸ ಇಷ್ಟ ಇರೋದಿಲ್ಲ, ಆದ್ರೆ ಸ್ವಾಮಿ ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ತಿರ್ತಾನೆ. ಈ ಕಡೆ ವಾಸು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಐಡಿಯಾ ಮಾಡಿ ಅಲ್ಲೇ ಇದ್ದ ಸ್ವಾಮಿಯ ಅಸಿಸ್ಟೆಂಟ್ ಗೆ ಸರಿಯಾಗಿ ಹೊಡೆದು ಆತ ಹಾಕಿಕೊಂಡಿದ್ದ ಮಾಸ್ಕ್ ಅನ್ನ ಹಾಕಿಕೊಳ್ತಾನೆ. ನಂತರ ಮಾನ್ವಿತಾಳನ್ನ ಕೂಡಿ ಹಾಕಿದ್ದ ಸೆಲ್ಗೆ ಹೋಗಿ ಆಕೆಗೆ ಧೈರ್ಯ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ತೀವಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸ್ವಾಮಿಗೆ ವಾಸು ತನ್ನ ಅಸಿಸ್ಟೆಂಟ್ ಗೆ ಸರಿಯಾಗಿ ಹೊಡೆದು ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ
ತಕ್ಷಣ ಮಾನ್ವಿತಾಳ ಸೆಲ್ಗೆ ಹೋಗಿ ಹೇಳೋ ನಿನ್ನ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ, ನಿನ್ನನ್ನ ಕಾಪಾಡಿಕೊಂಡು ಹೋಗೋದಕ್ಕೆ ಅಲ್ವಾ ಆತ ಇಲ್ಲಿಗೆ ಬಂದಿರೋದು ಅಂತ ಟಾರ್ಚರ್ ಮಾಡ್ತಾನೆ. ಆಗ ಮಾನ್ವಿತಾ ಹೆದರಿಕೊಳ್ತಾಳೆ. ಅಷ್ಟಕ್ಕೂ ಯಾರ್ ನೀನು, ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ವಾಮಿ ವಿಚಿತ್ರವಾಗಿ ನಗುತ್ತಾ, ಇದನ್ನೆಲ್ಲ ನನ್ನ ತಾಯಿ ಎಂಬ ದೇವತೆಗೋಸ್ಕರ ಮಾಡ್ತಿದ್ದೀನಿ. ಇಲ್ಲಿರುವ ಎಲ್ಲರೂ ಕೂಡ ನನ್ನ ತಾಯಿಯನ್ನೇ ಪೂಜೆ ಮಾಡಬೇಕು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಹಲವು ವರ್ಷಗಳ ಹಿಂದೆ ಸ್ವಾಮಿಯ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಸ್ವಾಮಿಯ ತಂದೆ ಹುತಾತ್ಮರಾಗ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಸ್ವಾಮಿಯ ತಾಯಿ ಚೆಕಪ್ಗೆ ಅಂತ ಹೋದಾಗ ಡಾಕ್ಟರ್ ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾರೆ. ನಿಮಗೆ ಒಂದು ವಿಚಿತ್ರವಾದ ನ್ಯೂರೋಲಾಜಿಕಲ್ ಕಾಯಿಲೆ ಶುರುವಾಗಿದೆ. ಒಂದು ವೇಳೆ ನೀವು ಹೊಟ್ಟೆಯಲ್ಲಿರುವ ಮಗುವನ್ನ ಅಬೋಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಆದ್ರೆ ಸ್ವಾಮಿಯ ತಾಯಿ ಮಾತ್ರ ತುಂಬಾನೇ ಎಮೋಷನಲ್ ಆಗಿ, ಸರ್ ನನಗೆ ಕಣ್ಣಿನ ದೃಷ್ಟಿಗಿಂತ ನನ್ನ ಹೊಟ್ಟೆಯಲ್ಲಿರುವ ಮಗುನೇ ಇಂಪಾರ್ಟೆಂಟ್. ನಾನು ಮಗುವನ್ನ ಅಬೋಷನ್ ಮಾಡಿಸೋದಿಲ್ಲ ಅಂತ ಮನೆಗೆ ಬಂದು ಅಂದಿನಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತನ್ನ ಕಣ್ಣಿನ ದೃಷ್ಟಿ ಹೋದ್ರೆ ಹೇಗೆಲ್ಲ ಕೆಲಸ ಮಾಡಬಹುದು ಅಂತ ಪ್ರಾಕ್ಟೀಸ್ ಮಾಡ್ತಾಳೆ. ಹೀಗೆ ಡಾಕ್ಟರ್ ಹೇಳಿದ ಹಾಗೆ ಹಲವು ತಿಂಗಳ ನಂತರ ಸ್ವಾಮಿಯ ಡೆಲಿವರಿ ಆದಾಗ ಇವನ ತಾಯಿಯ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೊರಟು ಹೋಗಿರುತ್ತೆ. ಅಂದಿನಿಂದ ಸ್ವಾಮಿಯ ತಾಯಿ ತನ್ನ ಮಗನನ್ನ ತುಂಬಾನೇ ಕಷ್ಟಪಟ್ಟು ಬೆಳೆಸ್ತಾಳೆ. ಸ್ವಾಮಿ ಕೂಡ ತನ್ನ ತಾಯಿಯನ್ನ ತುಂಬಾನೇ ಪ್ರೀತಿ ಮಾಡ್ತಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ತನ್ನ ತಾಯಿಗೆ ವಾಪಸ್ ಕಣ್ಣಿನ ದೃಷ್ಟಿ ಬರ್ಬೇಕು ಅಂತ ಪೂಜೆ ಮಾಡಿಸ್ತಿರ್ತಾನೆ. ಹೀಗೆ ಸ್ವಾಮಿ ತುಂಬಾನೇ ಕಷ್ಟಪಟ್ಟು ಓದಿ ದೊಡ್ಡವನಾದ ನಂತರ ಸೈನ್ಸ್ ಅನ್ನ ಸ್ಟಡಿ ಮಾಡಿ ಡಾಕ್ಟರೇಟ್ ಅನ್ನ ಕೂಡ ಪಡೆದುಕೊಳ್ತಾನೆ. ಆಗಲೇ ನ್ಯೂರೋ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಅಂಜಲಿ ಜೊತೆ ಪರಿಚಯ ಆಗಿ ಇಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಂತರ ಸ್ವಾಮಿ ತನ್ನ ಪ್ರೀತಿಯ ವಿಷಯವನ್ನ ತನ್ನ ತಾಯಿಗೆ ಹೇಳಿ ಅಂಜಲಿಯನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ಆದ್ರೆ ಸ್ವಾಮಿಯ ತಾಯಿಗೆ ಕಣ್ಣುಗಳು ಕಾಣಿಸೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಜಲಿಗೆ ತುಂಬಾನೇ ಶಾಕ್ ಆಗಿ ಹೀಗೆ ಹೇಳ್ತಾಳೆ, ಸ್ವಾಮಿ ನಿನ್ನ ತಾಯಿಗೆ ಕಣ್ಣುಗಳು ಕಾಣಿಸೋದಿಲ್ಲ ಅನ್ನೋ ವಿಷಯವನ್ನ ಮೊದಲೇ ನನಗೆ ಯಾಕೆ ಹೇಳಲಿಲ್ಲ? ನಾನು ನಿನ್ನನ್ನ ಮದುವೆ ಆದ್ರೆ ಕೊನೆವರೆಗೂ ನಿನ್ನ ತಾಯಿಯ ಸೇವೆಯನ್ನೇ ಮಾಡಿಕೊಂಡು ಇರಬೇಕಾಗುತ್ತೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು. ನಾವಿಬ್ರು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಅಂಜಲಿಯ ಮಾತುಗಳನ್ನ ಕೇಳಿದ ಸ್ವಾಮಿಯ ತಾಯಿಗೆ ನನ್ನ ಮಗನಿಗೆ ನನ್ನಿಂದಾಗಿನೇ ಇಷ್ಟೆಲ್ಲ ತೊಂದರೆ ಆಯ್ತು ಅಂತ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ನಂತರ ತನ್ನ ಮಗನ ಬಳಿ ಬಂದು, ಸ್ವಾಮಿ ನನಗೆ ಚಿಕ್ಕ ವಯಸ್ಸಿನಿಂದ ಕಣ್ಣುಗಳು ಕಾಣಿಸ್ತಿತ್ತು, ಆದ್ರೆ ನಿನ್ನ ಡೆಲಿವರಿ ಟೈಮ್ ನಲ್ಲಿ ನನ್ನ ಕಣ್ಣಿನ ದೃಷ್ಟಿ ಹೊರಟು ಹೋಯ್ತು ಅಂತ ಅಂಜಲಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡು. ಸರಿ ಅಂತ ಸ್ವಾಮಿ ಅಂಜಲಿಯನ್ನ ಹುಡುಕಿಕೊಂಡು ಹೋದ್ರೆ ಶಾಕಿಂಗ್ಲಿ ಆಕೆ ಆಗಲೇ ಬೇರೊಬ್ಬ ಹುಡುಗನ ಜೊತೆ ಮದುವೆ ಆಗ್ತಿರ್ತಾಳೆ. ತುಂಬಾನೇ ಶಾಕ್ ಆದ ಸ್ವಾಮಿ, ಅಂಜಲಿ ನನಗೆ ಮೋಸ ಮಾಡ್ಬೇಡ, ನಿನ್ನನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾನೇ ಬೇಡಿಕೊಳ್ತಾನೆ. ಆದ್ರೆ ಅಂಜಲಿ ಮಾತ್ರ ಎಲ್ಲರ ಮುಂದೆ ಇವನಿಗೆ ಸರಿಯಾಗಿ ಬೈದು ಅವಮಾನ ಮಾಡಿ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಈಗ ವಾಸು ಅದೇ ಬೇಜಾರಲ್ಲಿ ವಾಪಸ್ ಮನೆಗೆ ಬಂದು ನೋಡಿದ್ರೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಇವನ ತಾಯಿ ನನ್ನಿಂದಾಗಿ ನನ್ನ ಮಗನಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾಳೆ. ಈಗ ಸ್ವಾಮಿ ತುಂಬಾನೇ ಎಮೋಷನಲ್ ಆಗಿ ಅಂಜಲಿಗೋಸ್ಕರ ನನ್ನ ತಾಯಿಯನ್ನ ಕಳೆದುಕೊಂಡು ಬಿಟ್ನಲ್ಲ ಅಂತ ತುಂಬಾನೇ ಅಳ್ತಾನೆ. ಹಾಗೂ ಆ ದುಃಖವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ. ತನ್ನ ತಾಯಿಗೆ ಅಂತಿಮ ಸಂಸ್ಕಾರ ಮಾಡದೆ ಆಕೆ ಇನ್ನೂ ಕೂಡ ಬದುಕೇ ಇದ್ದಾಳೆ ಅಂತ ಆಕೆ ಬಾಡಿಯನ್ನ ಪ್ರಿಸರ್ವ್ ಮಾಡುತ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಸ್ವಾಮಿಗೆ ಮತ್ತಷ್ಟು ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ದೇವತೆ ಅಂತ ನನ್ನ ತಾಯಿ ಬದುಕಿದ್ದಾಗ ಆಕೆಗೆ ಯಾರು ಕೂಡ ಮರ್ಯಾದೆ ಕೊಡ್ಲಿಲ್ಲ. ಆದ್ರೆ ನಾನೀಗ ನನ್ನ ತಾಯಿಗೆ ಮರ್ಯಾದೆ ಕೊಟ್ಟು ಆಕೆಯನ್ನ ಪೂಜೆ ಮಾಡುವ ಒಂದು ಸಾಮ್ರಾಜ್ಯವನ್ನ ಕಟ್ತೀನಿ. ಹೀಗೆ ಅಂದಿನಿಂದ ಒಬ್ಬೊಬ್ಬಳೆ ಹುಡುಗ ಹಾಗೂ ಹುಡುಗನನ್ನ ಟಾರ್ಗೆಟ್ ಮಾಡ್ತಾ ಅವರನ್ನ ಕಿಡ್ನಾಪ್ ಮಾಡಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ನ ಒಳಗಡೆ ಒಂದು ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿಸ್ತಿರ್ತಾನೆ. ಹೀಗೆ ಕಿಡ್ನಾಪ್ ಆಗಿದ್ದ ಹುಡುಗ ಹಾಗೂ ಹುಡುಗಿಯ ಬ್ರೈನ್ ನ ಒಳಗಡೆ ಪ್ರೋಗ್ರಾಮ್ ಫಿಕ್ಸ್ ಆಗ್ತಿದ್ದ ಹಾಗೆ ಅವರು ಸ್ವಾಮಿಯ ತಾಯಿಯನ್ನೇ ದೇವತೆ ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ಹಾಗೂ ಅಂಜಲಿಯಿಂದಾಗಿನೇ ಇವನ ಜೀವನ ಹಾಳಾಯ್ತಲ್ವಾ. ಅದೇ ದ್ವೇಷಕ್ಕೆ ಆಕೆಯನ್ನ ಕಿಡ್ನಾಪ್ ಮಾಡಿಸಿ ಆಕೆಯ ಕೈಯಿಂದನೇ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿಸ್ತಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ವಾಸುನ ತಾಯಿ ಬೇರೆ ಯಾರು ಅಲ್ಲ, ಅದು ಅಂಜಲಿನೇ. ಈಗ ಈ ವಿಷಯ ವಾಸುಗೆ ಗೊತ್ತಾಗ್ತಿದ್ದ ಹಾಗೆ ಚಿಕ್ಕ ವಯಸ್ಸಿನಿಂದ ತನ್ನ ತಾಯಿಯನ್ನ ಮಿಸ್ ಮಾಡಿಕೊಂಡಿದ್ದ ವಾಸು ತುಂಬಾನೇ ಎಮೋಷನಲ್ ಆಗ್ತಾನೆ. ಈಗ ಅಂಜಲಿ ವಾಸುಗೆ ನನ್ನ ಜೊತೆ ಇಲ್ಲಿ ಕಿಡ್ನಾಪ್ ಆಗಿರುವ ಎಲ್ಲ ಹುಡುಗ ಹಾಗೂ ಹುಡುಗಿಯರನ್ನ ಕೂಡ ಕಾಪಾಡುವಂತ ರಿಕ್ವೆಸ್ಟ್ ಮಾಡ್ತಾಳೆ. ಅಷ್ಟರಲ್ಲೇ ಸ್ವಾಮಿಗೆ ವಾಸುನೆ ಅಂಜಲಿಯ ಮಗ ಅಂತ ಗೊತ್ತಾಗ್ತಿದ್ದ ಹಾಗೆ ಇವರಿಬ್ಬರನ್ನ ಕಟ್ಟಿ ಹಾಕಿ ಸರಿಯಾಗಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ವಾಸು ಕೂಡ ಸ್ವಾಮಿ ಹಾಗೂ ಅವನ ಅಸಿಸ್ಟೆಂಟ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಗ್ಯಾಪ್ ಅಲ್ಲಿ ಅಂಜಲಿ ಕಿಡ್ನಾಪ್ ಮಾಡಿರುವ ಎಲ್ಲ ಹುಡುಗ ಹಾಗೂ ಹುಡುಗಿಯ ಸಬ್ ಕಾನ್ಶಿಯಸ್ ಮೈಂಡ್ ನ ಒಳಗಡೆ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡ್ತಿದ್ಲಲ್ವಾ. ಅದರ ಕಂಪ್ಲೀಟ್ ಡೇಟಾ ಇರುವ ಹಾರ್ಡ್ ಡಿಸ್ಕ್ ಅನ್ನ ಸ್ವಾಮಿ ತನ್ನ ತಾಯಿಯ ಶವದ ಪೆಟ್ಟಿಗೆ ಒಳಗಡೆ ಮುಚ್ಚಿಟ್ಟಿದ್ದಾನೆ ಅಂತ ಗೊತ್ತಾಗಿ ಅದನ್ನ ತೆಗೆದುಕೊಳ್ತಾಳೆ. ತಕ್ಷಣ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಆ ಕಂಪ್ಲೀಟ್
ಟೆರಾಬೈಟ್ ಹಾರ್ಡ್ ಡಿಸ್ಕ್ ಅನ್ನೇ ಫಾರ್ಮ್ಯಾಟ್ ಮಾಡಿಬಿಡ್ತಾಳೆ. ಹೀಗೆ ಡೇಟಾ ಎರೇಸ್ ಆಗ್ತಿದ್ದ ಹಾಗೆ ಕಿಡ್ನಾಪ್ ಆಗಿದ್ದ ಎಲ್ಲ ಹುಡುಗ ಹಾಗೂ ಹುಡುಗಿಯರು ಕೂಡ ನಾರ್ಮಲ್ ಆಗ್ತಾರೆ. ಈ ಕಡೆ ವಾಸು ತುಂಬಾನೇ ಹೊಡೆದಿದ್ದ ಕಾರಣ ಸ್ವಾಮಿ ತನ್ನ ತಾಯಿಯ ವಿಗ್ರಹದ ಬಳಿನೇ ಸತ್ತು ಹೋಗ್ತಾನೆ. ಆ ಮೂಲಕ ಮೆಂಟಲಿ ಡಿಸ್ಟರ್ಬ್ ಆಗಿ ತನ್ನ ತಾಯಿಗೆ ಮರ್ಯಾದೆ ಕೊಡುವ ಹಾಗೆ ಒಂದು ಸಾಮ್ರಾಜ್ಯವನ್ನ ಕಟ್ತೀನಿ ಅಂತ ಹುಡುಗ ಹಾಗೂ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಿದ್ದ ಸ್ವಾಮಿ ಕೊನೆಗೂ ಸತ್ತು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.